ಸುದೀಪ್ ಅವರ ಹೇಳಿಕೆನ ವಿಜಯಲಕ್ಷ್ಮಿ ಅವರು ತಪ್ಪಾಗಿ ಅರ್ಥೈಸಿಕೊಂಡ್ರು, ಹಾಗಾಗಿನೇ ಇದಾಯ್ತಾ? ಇಷ್ಟೊಂದು ಗದ್ದಲಗಳು, ಫ್ಯಾನ್ಸ್ ಬಹಿರಂಗ ಹೇಳಿಕೆಗಳು, ಅವ್ರಿಗೆ ಇವ್ರಿಗೆ ಬೈಯೋದಾಯ್ತಾ ಅನ್ನೋ ವೇದಿಕೆ ಮೇಲೆ ಒಂದು ಹೇಳ್ತಾರೆ. ದರ್ಶನ್ ಅವರು ಇಲ್ಲದಕ್ಕೆ ಈಗ ಬೆಂಗಳೂರಲ್ಲಿ ಒಬ್ರು ಇರ್ತಿರ್ಲಿಲ್ಲ, ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಈ ಹೇಳಿಕೆಗಳು ಕೆಲವೊಂದ್ ಕಡೆ ಫ್ಯಾನ್ಸ್ ಗಳ ನಡುವೆ ಜಗಳ ಆಗುತ್ತೆ. ಅದೇ ಸರ್, ಇದು ಅಗೇನ್ ಸರ್ ಹಿಂಗಾಗತ್ತೆ ಅಂತಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್, ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ ವಿಜಿಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಿರ್ಬೋದು, ಸರಿನಾ? ಕೋಇನ್ಸಿಡೆನ್ಸ್ಲಿ ಹಿಂದಿನ ದಿವಸ ಅದಾಗಿರೋದಕ್ಕೂ ನೆಕ್ಸ್ಟ್ ದಿವಸ ಅವ್ರ ಈವೆಂಟ್ ಆಗಿರೋದಕ್ಕೂ ಹುಬ್ಳಿ ಈವೆಂಟ್ ಕೂಡ ಪ್ಲಾನ್ ಇರಲಿಲ್ಲ, ಅದು ಒಂದು ವಾರದಿಂದನೂ ಹೇಳ್ಕೊಂಬಂದಿದ್ದಾರೆ ನಡೆಯುತ್ತೆ ಅಲ್ಲಿ ಅಂತ. ಆ್ಯಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಪ್ಲಾನ್ ಆಗಿತ್ತು ಮುಂಚೆನೆ. ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಅದು ಇಬ್ರು ನೀವು ಅದರಲ್ಲಿ ಸುದೀಪ್ ಸರ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ರು, ನಾನು ಏನು ಕೇಳಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಲೆಟ್ ಅಸ್ ನಾಟ್ ಮಿಸ್ಇಂಟರ್ಪ್ರೇಟ್ ಅಂತ ಹೇಳ್ತಾ ಇರೋದು. ಅದು ಮೇ ಬಿ ಈ ಥರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದ್ರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ನನ್ನ ಫೀಲಿಂಗ್. ಓಕೆ, ಥ್ಯಾಂಕ್ ಯು. ಸುದೀಪ್ ಅವರ ಹೇಳಿಕೆನ ವಿಜಯಲಕ್ಷ್ಮಿ ಅವರು ತಪ್ಪಾಗಿ ಅರ್ಥೈಸಿಕೊಂಡ್ರು, ಹಾಗಾಗಿನೇ ಇದಾಯ್ತಾ? ಇಷ್ಟೊಂದು ಗದ್ದಲಗಳು, ಫ್ಯಾನ್ಸ್ ಬಹಿರಂಗ ಹೇಳಿಕೆಗಳು, ಅವ್ರಿಗೆ ಇವ್ರಿಗೆ ಬೈಯೋದಾಯ್ತಾ ಅನ್ನೋ ವೇದಿಕೆ ಮೇಲೆ ಒಂದು ಹೇಳ್ತಾರೆ. ದರ್ಶನ್ ಅವರು ಇಲ್ಲದಕ್ಕೆ ಈಗ ಬೆಂಗಳೂರಲ್ಲಿ ಒಬ್ರು ಇರ್ತಿರ್ಲಿಲ್ಲ, ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಈ ಹೇಳಿಕೆಗಳು ಕೆಲವೊಂದ್ ಕಡೆ ಫ್ಯಾನ್ಸ್ ಗಳ ನಡುವೆ ಜಗಳ ಆಗುತ್ತೆ. ಅದೇ ಸರ್, ಇದು ಅಗೇನ್ ಸರ್ ಹಿಂಗಾಗತ್ತೆ ಅಂತಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್, ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ ವಿಜಿಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಿರ್ಬೋದು, ಸರಿನಾ? ಕೋಇನ್ಸಿಡೆನ್ಸ್ಲಿ ಹಿಂದಿನ ದಿವಸ ಅದಾಗಿರೋದಕ್ಕೂ ನೆಕ್ಸ್ಟ್ ದಿವಸ ಅವ್ರ ಈವೆಂಟ್ ಆಗಿರೋದಕ್ಕೂ ಹುಬ್ಳಿ ಈವೆಂಟ್ ಕೂಡ ಪ್ಲಾನ್ ಇರಲಿಲ್ಲ, ಅದು ಒಂದು ವಾರದಿಂದನೂ ಹೇಳ್ಕೊಂಬಂದಿದ್ದಾರೆ ನಡೆಯುತ್ತೆ ಅಲ್ಲಿ ಅಂತ. ಆ್ಯಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಪ್ಲಾನ್ ಆಗಿತ್ತು ಮುಂಚೆನೆ. ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಅದು ಇಬ್ರು ನೀವು ಅದರಲ್ಲಿ ಸುದೀಪ್ ಸರ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ರು, ನಾನು ಏನು ಕೇಳಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಲೆಟ್ ಅಸ್ ನಾಟ್ ಮಿಸ್ಇಂಟರ್ಪ್ರೇಟ್ ಅಂತ ಹೇಳ್ತಾ ಇರೋದು. ಅದು ಮೇ ಬಿ ಈ ಥರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದ್ರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ನನ್ನ ಫೀಲಿಂಗ್. ಓಕೆ, ಥ್ಯಾಂಕ್ ಯು. ಸುದೀಪ್ ಅವರ ಹೇಳಿಕೆನ ವಿಜಯಲಕ್ಷ್ಮಿ ಅವರು ತಪ್ಪಾಗಿ ಅರ್ಥೈಸಿಕೊಂಡ್ರು, ಹಾಗಾಗಿನೇ ಇದಾಯ್ತಾ? ಇಷ್ಟೊಂದು ಗದ್ದಲಗಳು, ಫ್ಯಾನ್ಸ್ ಬಹಿರಂಗ ಹೇಳಿಕೆಗಳು, ಅವ್ರಿಗೆ ಇವ್ರಿಗೆ ಬೈಯೋದಾಯ್ತಾ ಅನ್ನೋ ವೇದಿಕೆ ಮೇಲೆ ಒಂದು ಹೇಳ್ತಾರೆ. ದರ್ಶನ್ ಅವರು ಇಲ್ಲದಕ್ಕೆ ಈಗ ಬೆಂಗಳೂರಲ್ಲಿ ಒಬ್ರು ಇರ್ತಿರ್ಲಿಲ್ಲ, ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಈ ಹೇಳಿಕೆಗಳು ಕೆಲವೊಂದ್ ಕಡೆ ಫ್ಯಾನ್ಸ್ ಗಳ ನಡುವೆ ಜಗಳ ಆಗುತ್ತೆ. ಅದೇ ಸರ್, ಇದು ಅಗೇನ್ ಸರ್ ಹಿಂಗಾಗತ್ತೆ ಅಂತಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್, ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ ವಿಜಿಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಿರ್ಬೋದು, ಸರಿನಾ? ಕೋಇನ್ಸಿಡೆನ್ಸ್ಲಿ ಹಿಂದಿನ ದಿವಸ ಅದಾಗಿರೋದಕ್ಕೂ ನೆಕ್ಸ್ಟ್ ದಿವಸ ಅವ್ರ ಈವೆಂಟ್ ಆಗಿರೋದಕ್ಕೂ ಹುಬ್ಳಿ ಈವೆಂಟ್ ಕೂಡ ಪ್ಲಾನ್ ಇರಲಿಲ್ಲ, ಅದು ಒಂದು ವಾರದಿಂದನೂ ಹೇಳ್ಕೊಂಬಂದಿದ್ದಾರೆ ನಡೆಯುತ್ತೆ ಅಲ್ಲಿ ಅಂತ. ಆ್ಯಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಪ್ಲಾನ್ ಆಗಿತ್ತು ಮುಂಚೆನೆ. ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಅದು ಇಬ್ರು ನೀವು ಅದರಲ್ಲಿ ಸುದೀಪ್ ಸರ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ರು, ನಾನು ಏನು ಕೇಳಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಲೆಟ್ ಅಸ್ ನಾಟ್ ಮಿಸ್ಇಂಟರ್ಪ್ರೇಟ್ ಅಂತ ಹೇಳ್ತಾ ಇರೋದು. ಅದು ಮೇ ಬಿ ಈ ಥರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದ್ರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ನನ್ನ ಫೀಲಿಂಗ್. ಓಕೆ, ಥ್ಯಾಂಕ್ ಯು.